Hello everyone, welcome to CAD NEST YouTube channel. ಇವತ್ತು ಕ್ಯಾಪ್ ಹೋಲ್ ಮಾಡಿಫೈರ್ ಹೇಗೆ ಯೂಸ್ ಮಾಡೋದು 3ds ಮ್ಯಾಥ್ಸಲ್ಲಿ ಅದರಲ್ಲಿ ಫೀಚರ್ಸ್ ಏನೇನು ಅಂತ ನೋಡೋಣ. ಸೊ ಫಸ್ಟ್ ನಾನು ಒಂದು ಬಾಕ್ಸ್ನ ಡ್ರಾ ಮಾಡ್ತಾ ಇದ್ದೀನಿ. ಸೊ ಬಾಕ್ಸು ವಿತೌಟ್ ಸೆಗ್ಮೆಂಟ್ಸ್ ಇದೆ. ಸೊ ಈ ಬಾಕ್ಸ್ನ ಸೆಲೆಕ್ಟ್ ಮಾಡಿ ನಾನು ಕನ್ವರ್ಟ್ ಟು ಎಡಿಟೇಬಲ್ ಪಾಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಪಾಲಿಗನ್ ಫೇಸ್ನ ಸೆಲೆಕ್ಟ್ ಮಾಡಿ ಈ ಫೇಸ್ನ ಡಿಲೀಟ್ ಮಾಡ್ತಾ ಇದ್ದೀನಿ. ಸೊ ಈ ಫೇಸ್ನ ಏನಾದ್ರು ಡಿಲೀಟ್ ಮಾಡಿದ್ವಿ, ಬಟ್ ಈ ಡಿಲೀಟ್ ಆಗಿರೋ ಫೇಸ್ ಮತ್ತೆ ನನಗೆ ರೀಜನ್ರೇಟ್ ಆಗಬೇಕು ಅಂತ ಹೇಳಿದ್ರೆ ಸೊ ಮಾಡಿಫೈರ್ನ ಆಫ್ ಮಾಡಿ ಗೋ ಟು ಕ್ಯಾಪ್ ಹೋಲ್ ಅಂತ ಕೊಡಿ. ಸೊ ಈ ಥರ ಕ್ಲೋಸ್ ಆಗುತ್ತೆ. ಸೊ ಯಾವ ಫೇಸ್ ಡಿಲೀಟ್ ಆಗಿತ್ತು ಈ ಫೇಸ್ ಕ್ಲೋಸ್ ಆಗುತ್ತೆ. ಸೊ ಸೇಮ್ ಸಿಲಿಂಡರ್ಗೂ ಅದೇ ಥರ ಮಾಡ್ತೀವಿ ಆ್ಯಂಡ್ ಕೋನ್ಸ್ಗೆ ಅದೇ ಥರ ಮಾಡ್ತೀವಿ. ಇನ್ ಕೇಸ್ ಆಫ್ ಸ್ಪಿಯರ್ ಹೇಗೆ ಯೂಸ್ ಮಾಡ್ಬೋದು ಇದನ್ನು ಅಂತ ನೋಡೋಣ. ಸೊ ಸ್ಪಿಯರ್ನ ಡ್ರಾ ಮಾಡಿದ್ದೀನಿ, ಸ್ಪಿಯರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ ರೈಟ್ ಕ್ಲಿಕ್ ಮಾಡಿ ಕನ್ವರ್ಟ್ ಟು ಎಡಿಟೇಬಲ್ ಪಾಲಿ ಮಾಡ್ತಾ ಇದ್ದೀನಿ. ಫೇಸ್ ಸೆಲೆಕ್ಟ್ ಮಾಡಬೇಕಂದ್ರೆ ಸೊ ಪಾಲಿಗನ್ ರ್ಯಾಂಡಮ್ ಆಗಿ ಒಂದು 5 ಫೇಸಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಡಿಲೀಟ್, ಮಾಡಿಫೈರ್ನ ಆಫ್ ಮಾಡಿಬಿಟ್ಟು ಈಗ ಕ್ಯಾಪ್ ಹೋಲ್. ಸೊ ಕ್ಯಾಪ್ ಹೋಲ್ ಕೊಟ್ಟಾಗ ಅದು ಫೇಸ್ ಕವರ್ ಹಾಕಿದ್ರೂ ಸೊ ಈ ಥರ ಡಿಫ್ರೆನ್ಸ್ ಕಾಣಿಸ್ತಿರುತ್ತೆ. ಸೊ ಹೋಲ್ಸ್ ಇರಲ್ಲ, ಬಟ್ ಈ ಥರ ಒರಿಜಿನ್ ಫೇಸಸ್ಸು ನಮಗೆ ಸ್ಮೂತ್ನೆಸ್ ಬರಲ್ಲ. ಸೊ ಆ ಕೇಸಸಲ್ಲಿ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಸ್ಮೂತ್ ವಿತ್ ಓಲ್ಡ್ ಫೇಸಸ್ ಅಂತ ಕೊಡಬೇಕು. ಸೊ ಈಗೇನೋ ಈ ಆಬ್ಜೆಕ್ಟ್ ಕಾಣಿಸ್ತು ಎಡ್ಜೆಡ್ ಫೇಸಸ್ಸಲ್ಲಿ. ಸೊ ಇಲ್ಲಿ ಬ್ರೇಕ್ ಆಗಿದೆ. ಸೊ ಇದನ್ನು ಮತ್ತೆ ಆ್ಯಡ್ ಮಾಡಬೇಕು ಅದು ಒರಿಜಿನಲ್ ಶೇಪ್ಗೆ ಅಂತ ಹೇಳಿದ್ರೆ ಸ್ಮೂತ್ ನ್ಯೂ ಫೇಸಸ್ ಅನ್ನೋದನ್ನು ಆಫ್ ಮಾಡಿ ಕ್ಯಾಪ್ ಹೋಲ್ಸ್ ಹತ್ರ ಹೋಗಿ ರೈಟ್ ಕ್ಲಿಕ್ ಮಾಡಿ ಕೊಲ್ಯಾಪ್ಸ್ ಟು ಆನ್ ಮಾಡ್ಕೊಳ್ಳಿ. ಸೊ ಈಗ ಇದರಲ್ಲಿ ಎಡಿಟೇಬಲ್ ಪಾಲಿ ಓಪನ್ ಆಗುತ್ತೆ. ಸೊ ವರ್ಟೆಕ್ಸ್ ಪಾಯಿಂಟ್ನ ಆನ್ ಮಾಡಿಕೊಂಡು ಕಂಟ್ರೋಲ್ ಹಿಡಿದು ಈ 2 ಪಾಯಿಂಟ್ಸ್ನ ಕನೆಕ್ಟ್ ಅಂತ ಕೊಡಿ. ಸೊ ಈ ಥರ ಕನೆಕ್ಟ್ ಆಗುತ್ತೆ. ಸೊ ಕ್ಯಾಪ್ ಹೋಲ್ಸ್ನ ನಾವು ಈ ಥರ ಯೂಸ್ ಮಾಡ್ಕೊತೀವಿ ಆ್ಯಂಡ್ ಮತ್ತೆ ಒರಿಜಿನ್ ಅದೇನಿತ್ತು ಅದೇ ಥರ ಅದು ರಿಪೀಟ್ ಆಗೋಕ್ಕೆ ಅಥವಾ ರೀಕ್ರಿಯೇಟ್ ಆಗೋದಕ್ಕೆ ಈ ಥರ ಕನೆಕ್ಟ್ ಮೆಥಡ್ನ ನಾವು ಯೂಸ್ ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಪ್ಡೇಟೆಡ್ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.